ನಮಸ್ತೆ ಸೆಲೆಬ್ರಿಟೀಸ್, ನಿಮಗೆಲ್ಲರಿಗೂ ಇಂದಿನ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನ ತಿಳ್ಕೊತಾ ಇದ್ದೀವಿ. ಏನಪ್ಪ ಅಂದರೆ, ನಮ್ಮ ದೇಶದ ಟಾಪ್ 10 ರಿಚೆಸ್ಟ್ ಪೊಲಿಟಿಷಿಯನ್ಸ್ ಯಾರ್ಯಾರಂತ ತಿಳ್ಕೊಳ್ಳೋಣ. ಟಾಪ್ 10ನಲ್ಲಿ ಬರೋರೆ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಹೆಬ್ಬಾಳ ಕ್ಷೇತ್ರದಿಂದ ಗೆದ್ದಿರುವಂತಹ ಭೈರತಿ ಸುರೇಶ್ ಅವರು. ಇವರ ಒಟ್ಟು ಆಸ್ತಿ ಮೌಲ್ಯ 648 ಕೋಟಿ. ಇವರ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ 12th ಪಾಸ್ ಆಗಿದ್ದಾರೆ. ಇವರ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ ಇರುವುದಿಲ್ಲ. ಟಾಪ್ 9ನಲ್ಲಿ ಬರೋದೇ JS ಪಟೇಲ್. ಇವರು BJP ಪಕ್ಷದಿಂದ ಗುಜರಾತ್ನ ಮನಾಸಾ ಇಂದ ಗೆದ್ದಿರುತ್ತಾರೆ. ಇವರ ಒಟ್ಟು ಆಸ್ತಿ ಮೌಲ್ಯ 661 ಕೋಟಿ. ಇವರ ಎಜುಕೇಷನ್ ಕ್ವಾಲಿಫಿಕೇಷನ್ 10th ಪಾಸ್ ಆಗಿದೆ. ಇವರ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ ಇರುವುದಿಲ್ಲ. ಇನ್ನು ಟಾಪ್ 8ಅಲ್ಲಿ ಬರೋರೆ ಪ್ರಶಾಂತಿ ರೆಡ್ಡಿ, ವೇಮಿರೆಡ್ಡಿ. ಇವರು ಬಂದು TDP ಪಕ್ಷದಿಂದ ಆಂಧ್ರದ ಕೋವಿರ್ನಲ್ಲಿ ಗೆದ್ದಿದ್ದಾರೆ. ಇವರ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ 12th ಪಾಸು. ಇವರ ಒಟ್ಟು ಆಸ್ತಿ ಮೌಲ್ಯ 716 ಕೋಟಿ. ಇವರ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ ಇರುವುದಿಲ್ಲ. ಇನ್ನು ಟಾಪ್ 7ಅಲ್ಲಿ ಬರೋರೆ YS ಜಗನ್ ಮೋಹನ್ ರೆಡ್ಡಿ. ಇವರು ಬಂದು YSRCP ಪಕ್ಷದಿಂದ ಆಂಧ್ರದ ಹುಲಿವೆಂದುಲು ಎಂಬ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಇವರ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಗ್ರ್ಯಾಜುಯೇಟ್, ಬ್ಯಾಚುಲರ್ ಆಫ್ ಕಾಮರ್ಸ್. ಮತ್ತು ಇವರ ಒಟ್ಟು ಆಸ್ತಿ ಮೌಲ್ಯ 757 ಕೋಟಿ. ಇವರ ಮೇಲೆ 29 ಕ್ರಿಮಿನಲ್ ಕೇಸಸ್ ದಾಖಲಾಗಿದೆ. ಇನ್ನು ಟಾಪ್ 6ಅಲ್ಲಿ ಬರೋರೆ ನಾರಾಯಣ ಪೊಂಗೂರು. ಇವರು TDP ಪಕ್ಷದಿಂದ ಆಂಧ್ರದ ನೆಲ್ಲೂರು ಸಿಟಿ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಇವರ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಡಾಕ್ಟರೇಟ್, PhD, MSc ಮಾಡಿದ್ದಾರೆ. ಇವರ ಒಟ್ಟು ಆಸ್ತಿ ಮೌಲ್ಯ 824 ಕೋಟಿ. ಇವರ ಮೇಲೆ ಯಾವುದೇ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿಲ್ಲ. ಟಾಪ್ 5ಅಲ್ಲಿ ಚಂದ್ರಬಾಬು ನಾಯ್ಡು. ಇವರು TDP ಪಕ್ಷದಿಂದ ಆಂಧ್ರದ ಕುಪ್ಪಂ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಇವರು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಪೋಸ್ಟ್ ಗ್ರ್ಯಾಜುಯೇಟ್, MA ಆಗಿದೆ. ಮತ್ತು ಇವರ ಒಟ್ಟು ಆಸ್ತಿ ಮೌಲ್ಯ 931 ಕೋಟಿ. ಇವರ ಮೇಲೆ ಒಂದು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದೆ. ಟಾಪ್ 4 ನೋಡೋದಾದರೆ ಪ್ರಿಯಾ ಕೃಷ್ಣರವರು. ಇವರು ಕಾಂಗ್ರೆಸ್ ಪಕ್ಷದಿಂದ ಗೋವಿಂದರಾಜನಗರ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಇವರ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಪೋಸ್ಟ್ ಗ್ರ್ಯಾಜುಯೇಟ್, ಮಾಸ್ಟರ್ ಆಫ್ ಆರ್ಟ್ಸ್, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ. ಇವರ ಒಟ್ಟು ಆಸ್ತಿ ಮೌಲ್ಯ 1156 ಕೋಟಿ ರು. ಇವರ ಮೇಲೆ ಒಂದು ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ. ಇನ್ನು ಟಾಪ್ 3ಅಲ್ಲಿ ನೋಡೋದಾದರೆ ನಮ್ಮ ಕರ್ನಾಟಕದವರೇ ಗೌರಿಬಿದನೂರು ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರುವಂತಹ KH ಪುಟ್ಟಸ್ವಾಮಿ ಗೌಡ. ಇವರ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಗ್ರ್ಯಾಜುಯೇಟ್, BCom ಆಗಿದೆ. ಇವರ ಒಟ್ಟು ಆಸ್ತಿ ಮೌಲ್ಯ 1267 ಕೋಟಿ ರು. ಇವರ ಮೇಲೆ ಯಾವುದೇ ಕ್ರಿಮಿನಲ್ ಪ್ರಕರಣ ದಾಖಲಾಗಿಲ್ಲ. ಇನ್ನು ಟಾಪ್ 2 ಯಾರೆಂದು ನೋಡೋದಾದರೆ ನಮ್ಮ ಕರ್ನಾಟಕದಲ್ಲೇ ಪ್ರಸಿದ್ಧವಾಗಿರುವ ಬಂಡೆ ಎಂದೇ ಪ್ರಸಿದ್ಧವಾಗಿರುವ ನಮ್ಮ DK ಶಿವಕುಮಾರ್ ಅವರು. ಇವರು ರಾಮನಗರ ಜಿಲ್ಲೆ ಕನಕಪುರ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದಾರೆ. ಇವರ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿದೆ. ಇವರ ಒಟ್ಟು ಆಸ್ತಿ ಮೌಲ್ಯ 1413 ಕೋಟಿ. ಮತ್ತು ಇವರ ಮೇಲಿರುವ ಕೇಸ್ ನೋಡೋದಾದರೆ 19 ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿವೆ. ಟಾಪ್ 1 ರಿಚೆಸ್ಟ್ ಪೊಲಿಟಿಷಿಯನ್ ಇನ್ ಇಂಡಿಯಾ. ಟಾಪ್ 1ನಲ್ಲಿರೋರೆ ಪರಾಗ್ ಶಾ. ಇವರು BJP ಪಕ್ಷದಿಂದ ಮಹಾರಾಷ್ಟ್ರದ ಘಾಟ್ಕೋಪರ್ ಪೂರ್ವದಿಂದ ಗೆದ್ದಿದ್ದಾರೆ. ಇವರ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಗ್ರ್ಯಾಜುಯೇಟ್, ಬ್ಯಾಚುಲರ್ ಆಫ್ ಕಾಮರ್ಸ್. ಇವರ ಒಟ್ಟು ಆಸ್ತಿ ಮೌಲ್ಯ 3383 ಕೋಟಿ. ನೋಡಿ ಫ್ರೆಂಡ್ಸ್, ಇದಾಗಿತ್ತು ಟಾಪ್ 10 ರಿಚೆಸ್ಟ್ ಪೊಲಿಟಿಷಿಯನ್ ಆಫ್ ಇಂಡಿಯಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹಾಗೂ ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕೆಂದು ಕಮೆಂಟ್ ಮಾಡಿ.
ಯಾವ ಟಾಪಿಕ್ ಮೇಲೆ ಅತಿ ಹೆಚ್ಚು ಕಮೆಂಟ್ ಬರುತ್ತೋ ಆ ವಿಡಿಯೋವನ್ನು ಮಾಡುತ್ತೇನೆ. ಧನ್ಯವಾದಗಳು.